ನೀವು ನೋವನ್ನು ಅನುಭವಿಸುತ್ತಿದ್ದರೆ ನೆನಪಿಡಿ, ನೀವು ಒಬ್ಬಂಟಿಯಲ್ಲ ಎಂದು. ಪರವಾಗಿಲ್ಲ, ಎಷ್ಟೇ ನೋವಿನ ಘಟನೆಗಳಿದ್ದರೂ ಪರವಾಗಿಲ್ಲ, ನೀವು ಅದರಲ್ಲಿ ಎಷ್ಟೇ ಸಿಲುಕಿದ್ದರೂ ಪರವಾಗಿಲ್ಲ, ನೀವು ಅಳುತ್ತಾ ಅಥವಾ ಒಂಟಿಯಾಗಿ ಎಷ್ಟೋ ದಿನ ಕಳೆದಿದ್ದರೂ, ನೀವು ಖಿನ್ನತೆಗೆ ಒಳಗಾಗಿದ್ದರೂ ಅಥವಾ ಹತಾಶರಾಗಿದ್ದರೂ ಸಹ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಈ ನೋವು ನೀವು ಶಾಶ್ವತವಾಗಿ ಅನುಭವಿಸುವುದಿಲ್ಲ ಎಂದು. ನೀವು ಗೊಂದಲಕ್ಕೊಳಗಾಗಿದ್ದರೂ ಒಳಗಿನಿಂದ ಅಥವಾ ಹೊರಗಿನಿಂದ ಅದು ನೀವು ತಪ್ಪಿತಸ್ಥರು ಎಂದು ಅರ್ಥವಲ್ಲ, ನೀವು ಕೂಡ ಮನುಷ್ಯರೇ ಎಂದು ಅದರ ಅರ್ಥ. ಒಂದು ವೇಳೆ ಇದನ್ನು ಈ ದಿನ ಯಾರು ನಿಮಗೆ ಹೇಳದಿದ್ದರೆ, ನೀವು ಬ್ಯೂಟಿಫುಲ್, ನಿಮ್ಮನ್ನು ಪ್ರೀತಿಸುವವರಿದ್ದಾರೆ, ನಿಮ್ಮ ಅಗತ್ಯವಿದೆ, ನೀವು ಇಂಪಾರ್ಟೆಂಟ್. ನೀವು ನೋಡುತ್ತೀರೋ ಇಲ್ಲವೋ, ಈ ಭೂಮಿಯ ಮೇಲೆ ನಿಮ್ಮ ಉಪಸ್ಥಿತಿಯು ಸಾಕಷ್ಟು ವ್ಯತ್ಯಾಸವನ್ನು ಮಾಡುತ್ತಿದೆ. ನೀವಿರುವ ರೀತಿಯೇ ಸಾಕಷ್ಟು ಹೆಚ್ಚು ಮತ್ತು ನೀವು ಸಂತೋಷವಾಗಿರಲು ಅರ್ಹರು. ನಕಾರಾತ್ಮಕತೆಗೆ ಪ್ರತಿಕ್ರಿಯಿಸಬೇಡಿ ಮತ್ತು ಬೇರೆಯವರು ನಿಮ್ಮನ್ನು ಕೆಳಗಿಳಿಸಲು ಬಿಡಬೇಡಿ. ಕನಸುಗಾರರು ಮತ್ತು ಸಾಧಿಸುವವರೊಂದಿಗೆ ನಿಮ್ಮ ಸಮಯವನ್ನು ಕಳೆಯಿರಿ. ನಿಮ್ಮನ್ನು ನಂಬುವವರು ಮತ್ತು ಚಿಂತಿಸುವವರೊಂದಿಗೆ, ನಿಮ್ಮೊಳಗೆ ಶ್ರೇಷ್ಠತೆಯನ್ನು ಕಾಣುವವರೊಂದಿಗೆ ನಿಮ್ಮನ್ನು ಸುತ್ತುವರೆದಿರಿ. ನೀವು ಅದನ್ನು ನಿಮ್ಮೊಳಗೆ ನೋಡದಿದ್ದರೂ ಸಹ ನೀವು ಬಯಸುವ ಜೀವನವನ್ನು ನಡೆಸಲು ನೀವು ಅರ್ಹರು. ಆದ್ದರಿಂದ ನಿಮ್ಮನ್ನೆನ್ನೇನು ಹೆಚ್ಚು ಈ ದಿನ ತೆಗೆದುಕೊಳ್ಳಲು ಬಿಡಬೇಡಿ. ನೀವು ತಿಳಿದಿರುವುದಕ್ಕಿಂತಲೂ ನೀವು ಹೆಚ್ಚು ಸ್ಟ್ರಾಂಗ್ ಮತ್ತು ನೀವು ನೀವೇ ಆಗಿರಿ. ನೀವು ಜಗತ್ತಿನಲ್ಲಿ ಅದ್ಭುತವಾದುದನ್ನು ಕೊಟ್ಟಿರುವಿರಿ, ಅದು ಮೊದಲೆಂದೂ ಇರದಿದ್ದುದನ್ನು. ಇಲ್ಲಿಯವರೆಗೆ ನೀವು 100% ಕೆಟ್ಟ ದಿನಗಳನ್ನು ನೋಡಿದ್ದ ಭಯಪಡಬೇಡಿ, ಮತ್ತೆ ಪ್ರಾರಂಭಿಸಿ. ನಿಮ್ಮ ಸಂತೋಷವನ್ನು ಯಾರೂ ಇಲ್ಲಿ ನಿಯಂತ್ರಿಸುವುದಿಲ್ಲ ನಿಮ್ಮನ್ನು ಬಿಟ್ಟು. ಉತ್ತಮ ದಿನಗಳು ಬರುತ್ತಿವೆ, ಅದರ ಬಗ್ಗೆ ಬೇರೆಯವರು ಬೇರೆ ರೀತಿಯಲ್ಲಿ ಹೇಳಲು ಬಿಡಬೇಡಿ. ಕೇವಲ ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ, ಯಾಕೆಂದರೆ ಈ ದಿನ ಕೇವಲ ಪ್ರಾರಂಭವಾಗಿದೆ ನೀವು ಬದುಕಲು ಬಯಸುವ ಜೀವನಕ್ಕೆ.